ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಸಿಟಿ UG CET 2026 ಅರ್ಜಿ ಆಹ್ವಾನ ಕೂಡ ಮಾಡಿದ್ದಾರೆ. ಈ ಬಾರಿ ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ. ಚೇಂಜಸ್ ಕೂಡ ಇರುತ್ತೆ. ಏನ್ ಡಾಕ್ಯುಮೆಂಟ್ಸ್ ಬೇಕು, ಏನ್ ಪ್ರೊಸೆಸ್, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. UG CET 2026 ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶುಸಂಗೋಪನೆ, ಫಾರ್ಮಸಿ, BSc ನರ್ಸಿಂಗ್ ಎಲ್ಲ ಕೋರ್ಸ್ಗಳಿಗೆ ನೀವು CET 2026ಕ್ಕೆ ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ ನೀವು ಹೋಗ್ಬೇಕಾಗುತ್ತೆ. ಇದಕ್ಕೆ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಲ್ ಅನ್ನು ತಂದಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಸ್ಯಾಟ್ಸ್ ಮತ್ತೆ ಆರ್ಡಿ ಸಂಖ್ಯೆ ಆಧರಿಸಿ ನಿಮ್ಮ ವ್ಯಾಸಂಗ ಮತ್ತು ಜಾತಿ ಮೀಸಲಾತಿ ವಿವರಗಳನ್ನ ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುತ್ತದೆ. ಲೈಕ್ ನಿಮ್ದು ಡೀಟೇಲ್ಸ್ ಗಳನ್ನ ತೆಗೆದುಕೊಂಡು ಅದನ್ನ ನಿಮಗೆ ಆಟೋಮೆಟಿಕಲಿ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಲ್ ಅನ್ನ ಈ ಬಾರಿ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅರ್ಜಿ ಕಳಿಸುವ ವಿಧಾನ, ಕಂಡೀಷನ್ಸ್ಗಳು, ವಿವಿಧ ಪ್ರಮಾಣ ಪತ್ರಗಳ ಮಾದರಿಗಳು ಇತ್ಯಾದಿ ಮಾಹಿತಿಗಳನ್ನು ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಮೇನ್ ಥಿಂಗ್ ನಿಮಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕು, ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನಿಮ್ಮ SSLC ಅಂಕಪಟ್ಟಿ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮದು ಪ್ರಮಾಣ ಪತ್ರಗಳು, ನಿಮ್ಮದು JPG ಫಾರ್ಮೆಟ್ ನಲ್ಲಿ ವಿದ್ಯಾರ್ಥಿಗಳ ಅಂದ್ರೆ ಫೋಟೋ ನಿಮ್ಮದು JPG ಫಾರ್ಮೆಟ್ ಲೆಸ್ ದನ್ 50 KB ಇರಬೇಕಾಗುತ್ತೆ. JPG ಫಾರ್ಮೆಟ್ ಅಲ್ಲಿ ನಿಮ್ಮ ಸೈನು ಲೆಸ್ ದನ್ 50 KB, ನಿಮ್ಮ ಮೊಬೈಲ್ ಸಂಖ್ಯೆ, ವಾಟ್ಸ್ಆಪ್ ಇರೋದು ಮತ್ತೆ ಇಮೇಲ್ ID ಕೂಡ ಬರಬೇಕಾಗುತ್ತೆ. SSLC ಅಂಕಪಟ್ಟಿ, ಆಧಾರ್ ಕಾರ್ಡ್, RD ಪ್ರಮಾಣ ಪತ್ರದಲ್ಲಿ ಇರುವ ಹೆಸರು ರೀತಿಯಲ್ಲಿ ನಿಮ್ದು ಇರಬೇಕಾಗುತ್ತೆ. ಒಂದು ವೇಳೆ ವ್ಯತ್ಯಾಸ ಇದ್ದರೆ ನೀವು ಕೂಡಲೇ ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ನಿಮಗೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ನೇಮ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ SSLC ಅಂಕಪಟ್ಟಿ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಅದನ್ನ ಬೇಗ ನೀವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೂಡ ಹೇಳಿದ್ದಾರೆ. ಆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಒಳ ಮೀಸಲಾತಿ ವಿವರಗಳನ್ನ ನಿಮಗೆ ಕೊಡೋದಕ್ಕೋಸ್ಕರ 10ನೇ ತರಗತಿ ಕನ್ನಡ ಮಾಧ್ಯಮ ಓದಿರುವ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ. SC ST ಅವರಿಗೆ ಕೂಡ ನಿಮ್ಮ RD ಸಂಖ್ಯೆ ಬೇಕಾಗುತ್ತೆ. ಲೈಕ್ ನಿಮಗೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ 2A 2B 3A 3B ಅವರಿಗೆ ಬೇಕಾಗಿರುತ್ತೆ. ಮತ್ತೆ SC ST ಕ್ಯಾಟಗರಿ ಒನ್ ಅವರಿಗೆ ನಿಮಗೆ ಇನ್ಕಮ್ ವಾರ್ಷಿಕ ಆದಾಯ 10 ಲಕ್ಷದವರೆಗೂ ಇದ್ರೆ ನಮಗೆ SC ST ಅವರಿಗೆ ಬಿಲೋ 10 ಲ್ಯಾಕ್ ಇದ್ರೆ ನಮಗೆ ಶುಲ್ಕ ವಿನಾಯಿತಿ ಕೂಡ ಇರುತ್ತೆ. ಮತ್ತೆ ಕ್ಯಾಟಗರಿ ಒನ್ ಅವರಿಗೆ ಬಿಲೋ 2.5 ಲ್ಯಾಕ್ ಇದ್ರೆ ನಿಮಗೆ ಶುಲ್ಕ ವಿನಾಯಿತಿ ಕೂಡ ಇರುತ್ತೆ. ಮತ್ತೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರೋ ಹಾಗೆ ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಓದಿರಬೇಕಾಗುತ್ತೆ 10 ಅಥವಾ 12ನೇ ತರಗತಿ. ಮತ್ತೆ ಭಾಷಾ ಅಲ್ಪಸಂಖ್ಯಾತರಿಗೆ ಅವರ ಪ್ರಮಾಣ ಪತ್ರ ಬೇಕಾಗುತ್ತೆ. ಲೈಕ್ ತುಳು, ತಮಿಳು, ತೆಲುಗು, ಕೊಡವ ಭಾಷೆ ಅವರಿಗೆ. ಮತ್ತೆ ಬಂದ್ಬಿಟ್ಟು 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ನೀವು ಒಟ್ಟು 10 ವರ್ಷ ನಿಮ್ಮ ಕರ್ನಾಟಕದಲ್ಲಿ ಓದಿದ್ರೆ ಮಾತ್ರ ನೀವು ವೈದ್ಯಕೀಯ ದಂತವೈದ್ಯ ಕೆಲಸಗಳಿಗೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಮುಸ್ಲಿಂ, ಕ್ರಿಶ್ಚಿಯನ್ ಅವರಿಗೆ ಕೂಡ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇದು ಬಂದ್ಬಿಟ್ಟು ಕಡ್ಡಾಯವಾಗಿ ಇರಬೇಕಾಗುತ್ತೆ ಸಚಿವರು ಕೂಡ ಸ್ಪಷ್ಟನೆಗಳು ಕೊಟ್ಟಿದ್ದಾರೆ. ಅಂಡ್ ಅಪ್ಲಿಕೇಶನ್ ಕೂಡ ಶುರು ಆಗ್ತಿದೆ. ಈಗ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಲ್ ಈ ಬಾರಿ ಇರೋ ಕಾರಣ ನಿಮಗೆ ಅಪ್ಲಿಕೇಶನ್ ಆಟೋಮೆಟಿಕ್ ವೆರಿಫೈ ಕೂಡ ಮಾಡ್ತಾರೆ. ದಯವಿಟ್ಟು ಅಪ್ಲಿಕೇಶನ್ಗೆ ಹಾಕೋರು ತಯಾರಿ ಮಾಡ್ಕೊಳ್ಳಿ. ಎಲ್ಲ CET ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.